ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಏನೀಗ ಪೆನ್ ಡ್ರೈವ್ ಹಗರಣ ಇದೆ. ಈ ಹಗರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ಶಾಕ್ ಕೊಡ್ತಾ ಇದೆಯಾ? ಪ್ರಜ್ವಲ್ ರೇವಣ್ಣ ಒಬ್ರಿಗಲ್ಲ, ರೇವಣ್ಣನಿಗೆ ಕೂಡ ಒಂದ್ ರೀತಿ ಬಿಗ್ ಶಾಕ್ ಜೊತೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸಲ್ಲಿ ಅಂತ ಹೇಳಲಾಗ್ತಾ ಇದೆ. ಏನು ನಾನು ಎಸ್ಕೇಪ್ ಆದೆ, ತಪ್ಪಿಸ್ಕೊಂಡೆ ಅಂತ ಹೋಗಿ ಜರ್ಮನಿಯಲ್ಲಿ ಕೂತಿದ್ರು, ಅದರ ಮಾಹಿತಿಯನ್ನ ಕರ್ನಾಟಕ ಸರ್ಕಾರ ಹಿಡಿದಿದೆ. ಅವ್ರು ಜರ್ಮನಿಯಲ್ಲ, ಎಲ್ಲೇ ಹೋಗಿ ಕೂತಿದ್ರು ಕೂಡ ಬಿಡುವ ಪ್ರಶ್ನೆನೇ ಇಲ್ಲ. ಈ ಕೇಸ್ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ವಿ. ಇದು ಒಬ್ಬರ ಇಬ್ಬರ ವಿಚಾರ ಅಲ್ಲ, ಸಾವಿರಾರು ಹೆಣ್ಣು ಮಕ್ಕಳ ಮರ್ಯಾದೆಯ ವಿಚಾರ, ಮಾನದ ಪ್ರಶ್ನೆ. ಸೊ ಹಾಗಾಗಿ ಬಿಡುವ ಪ್ರಶ್ನೆ ಇಲ್ಲ. ಅವ್ರು ಜರ್ಮನಿಯಲ್ಲ, ಜಪಾನ್ ಎಲ್ಲೇ ಕೂತಿದ್ರು ಕರ್ಕೊಂಡ್ ಬರ್ತೀವಿ, ಅರೆಸ್ಟ್ ಆಗೇ ಆಗ್ತಾರೆ, ಅರೆಸ್ಟ್ ಆಗದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಜ್ವಲ್ ರೇವಣ್ಣ ಅಂತ ಗೃಹ ಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾ ಇದ್ರೆ, ಮತ್ತೊಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದ್ ರೀತಿಯಲ್ಲಿ ಈ ಒಂದು ವಿಡಿಯೋ ಯಾರು ಹರಿಬಿಟ್ರು, ಯಾವ ಕಾರಣಕ್ಕೆ ಹರಿಬಿಟ್ರು, ಅದು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಹರಿಬಿಟ್ರು ಅಂತ ಪ್ರಶ್ನೆಯನ್ನ ಮಾಡುವ ಮುಖಾಂತರ ಲೀಡ್ ಒಳ್ಳೆ ಲೀಡ್ ನಲ್ಲೇ ಗೆಲ್ತಾರೆ. ಆದ್ರೆ ಒಂದು 3 ದಿನಗಳ ಘಟನೆಗಳೇನು ನಡೆದಿದೆ, ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನ ಬಿಟ್ಟವ್ರು ಯಾರು, 3 ದಿವಸಗಳಿಗಿಂತ ಮುಂಚೆ ಅದನ್ನ ಬಿಡ್ಲಿಕ್ಕೆ ಕಾರಣ ಏನು, ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ? ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ 25,000 1 ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದೆ, ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದು ತಲೆಬಾಗ. ಚುನಾವಣೆ ಮೂಮೆಂಟ್ ಅಲ್ಲಿ ಈ ಒಂದು ವಿಡಿಯೋವನ್ನ ಯಾಕೆ ಬಿಟ್ರು? ರಾಜಕೀಯವಾಗಿ ನಮ್ಮನ್ನ, ನಮ್ಮ ಕುಟುಂಬವನ್ನ ಮುಗಿಸುವಂತ ತಂತ್ರವನ್ನ ಹೇಳಿದ್ರ ಅನ್ನೋ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಕುಮಾರಸ್ವಾಮಿ ಅವರು ಒಂದ್ ರೀತಿ ಅಂತರವನ್ನ ಕಾಯ್ಕೊಳ್ತಾ ಇದ್ರು ಕೂಡ. ಯಾಕೆಂತಂದ್ರೆ ಇದು ಒಬ್ಬರ ಇಬ್ಬರ ವಿಚಾರ ಆಗಿದ್ರೆ, 1 ಹೆಣ್ಮಗು 2 ಹೆಣ್ಮಕ್ಳು, ಅದು 2-3 ಹೆಣ್ಮಕ್ಳ ಜೊತೆ ನಡೆದಂತ ಘಟನೆ ಆಗಿದ್ರೆ, ಕುಮಾರಸ್ವಾಮಿ ಇದೇ ರೀತಿಯ ಮಾತನಾಡುವ ಮುಖಾಂತರ ಈ ಒಂದು ಇದನ್ನ ಬೇರೆಯವ್ರ ತಲೆಗೆ ವರ್ಗಾಯಿಸ್ಬಿಡ್ತಾ ಇದ್ರು, ಅಥವಾ ಬೇರೆಯವ್ರ ಹೆಗ್ಲ ಮೇಲೆ ಇಟ್ಬಿಡ್ತಾ ಇದ್ರು. ಆದರೆ ಇಲ್ಲಿ ಸಾವಿರ ಹೆಣ್ಮಕ್ಳು ಪ್ರಶ್ನೆ ಇದೆ. ಇಲ್ಲಿ ಕುಮಾರಸ್ವಾಮಿ ಏನೇ ತಂತ್ರವನ್ನ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಲ್ಲ ಅಂತ ಗೊತ್ತಾಗಿದೆ. ಆ ಕಾರಣಕ್ಕೆ ಇದರಿಂದ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ. ನಮ್ಮ ಹುಡುಗ ಹೆಚ್ಚು ಮತದಲ್ಲಿ ಗೆದ್ರೂ ಕೂಡ ಅವನು ಮಾಡಿದ ತಪ್ಪು ಮಾಡಿದವರು ನೀರು ಕುಡಿತಾರೆ, ತಪ್ಪು ಮಾಡಿದವರು ನೀರು ಕುಡಿಲೇಬೇಕು, ಈ ನೆಲದ ಕಾನೂನು ಯಾರನ್ನೂ ಬಿಡಲ್ಲ ಅಂತ ಹೇಳಿಕೆಯನ್ನ ಕೊಡುವ ಮುಖಾಂತರ ಕುಮಾರಸ್ವಾಮಿ ಈ ಒಂದು ಪ್ರಕರಣದಿಂದ ಆದಷ್ಟು ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕ. ಜೊತೆಗೆ ಇನ್ನೊಂದೇನಂದ್ರೆ, ಈ ಕೇಸಲ್ಲಿ ಕೇವಲ ಒಬ್ರು ಹೇಳ್ತಿಲ್ಲ, ಸಾಕ್ಷಿನ ಹಲವಾರು ಈ ಕಾನೂನು ತಜ್ಞರ ಪ್ರಕಾರ ಕೂಡ ಒಬ್ರು ಇಬ್ಬರಲ್ಲ, ಯಾರಾದ್ರೂ 10 ಜನ ಹೇಳಲ್ಲ ಅಂದ್ರೆ 100 ಜನ ಸಾಕ್ಷಿಯನ್ನು ಹೇಳಲ್ಲ ಅಂದ್ರೆ ಉಳಿದಂತೆ 60 ಜನ ಬಂದು ಹೇಳೇ ಹೇಳ್ತಾರೆ. ಹಾಗಾಗಿ ಈ ಕೇಸಲ್ಲಿ ರೇವಣ್ಣ ಮತ್ತು ಅವನ ಮಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ರೇವಣ್ಣ ಮತ್ತು ಫ್ಯಾಮಿಲಿ ಈ ಒಂದು ಏನು SIT ಅವ್ರು ತನಿಖೆ ಮಾಡ್ತಿದ್ದಾರೆ, SIT ವಹಿಸಿದ ತಕ್ಷಣ ತನಿಖೆ ಚುರುಕಾಗಿದೆ. ಜೊತೆಗೆ ರೇವಣ್ಣ ಫ್ಯಾಮಿಲಿಗೆ ಶಿಕ್ಷೆಯನ್ನ ಕೊಡಿಸ್ಲೇಬೇಕು ಅಂತ ಕೂತಿದ್ದಾರೆ. ಅದರ ಪ್ರಜ್ವಲ್ ರೇವಣ್ಣ ಅವ್ರನ್ನ ಎಲ್ಲೇ ಇದ್ರು ಕರ್ಕೊಳ್ತೀವಿ ಅಂತ ಕೂತಿದ್ರೆ, ಮುಖ್ಯಮಂತ್ರಿ ರೇವಣ್ಣ ಈ ಒಂದು FIR ನ ರದ್ದು ಮಾಡಿ, ಈ ಒಂದು ಕೇಸನ್ನ ರದ್ದು ಮಾಡಿ ಅಂತ ಹೇಳಿ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಅಪರಾಧಿ, ಪ್ರಜ್ವಲ್ ರೇವಣ್ಣ A2 ಆಗಿ ಇಲ್ಲಿ ರೇವಣ್ಣ ಅವರೇ A1 ಅಪರಾಧಿ ಅಂತ ಹೇಳಿ ಗುರುತಿಸಲಾಗಿದೆ. ರೇವಣ್ಣ ಅವ್ರ ಮೇಲೆ A1 ಅಪರಾಧಿ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಒಂದ್ ವೇಳೆ ಅರೆಸ್ಟ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ರೇವಣ್ಣ ಅವರು ಬಹುತೇಕ ಅರೆಸ್ಟ್ ಆಗ್ತಾರೆ. ಈ ಕೇಸಲ್ಲಿ ಬಂಧನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಕೋರ್ಟಿಗೆ ಹೋದ್ರು ಕೂಡ, FIR ರದ್ದು ಮಾಡಿ ಅಂತ ಕೋರ್ಟಿಗೆ ಹೋದ್ರು ಕೂಡ, ಅಥವಾ ಕೇಸ್ ಹಾಕ್ಬಾರ್ದು ಅಂತ ಕೋರ್ಟಿಗೆ ಹೋದ್ರು ಕೂಡ ಅಷ್ಟು ಬೇಗ ಕೋರ್ಟ್ ಇವರ ವಾದವನ್ನು ಒಪ್ಪುತ್ತಾ? ಯಾಕೆಂದ್ರೆ ಇದು 1-2 ಪ್ರಕರಣ ಅಲ್ಲ, 3,000 ಮಹಿಳೆಯರಿಗೆ ಹಿಂಸೆಯನ್ನ ಕೊಟ್ಟಿರ್ತಕ್ಕಂಥದ್ದು, 3,000 ಮಹಿಳೆಯರನ್ನ ಬಲಾತ್ಕಾರ ಮಾಡಿರ್ತಕ್ಕಂಥದ್ದು, 3,000 ಮಹಿಳೆಯರಿಗೆ ಅಮಿಷವನ್ನು ಒಡ್ಡಿ, ಕೆಲವ್ರನ್ನ ಅಮಿಷವನ್ನು ನೋಡಿದ್ರೆ ಕೆಲವ್ರನ್ನ ಬೆದರಿಸಿ, ಕೆಲವರಿಗೆ ಅಧಿಕಾರ ದರ್ಪದಿಂದ ತನ್ನ ಮನೆ ಹಾಳನ್ನು ಬಿಡ್ಲಿಲ್ಲ. ಮನೆ ಹಾಕಿ ಹೇಳ್ತಾಳೆ, ನನ್ನ ಕುಟುಂಬನೇ ಹಾಳಾಗ್ತಾ ಇದೆ, ನನ್ನ ಸಂಸಾರ ಹಾಳಾಗ್ತಾ ಇದೆ, ಇದರಿಂದ ನನ್ನ ಲೈಫ್ ಹಾಳಾಯ್ತು ಅಂತ ಹೇಳಿದ್ರೆ, ಇನ್ನು ಕೆಲವು ಹೆಣ್ಣು ಮಕ್ಕಳು ನಾವು ಸುಸೈಡ್ ಮಾಡ್ಕಿದ್ದೇವೆ, ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವ ಮಟ್ಟಕ್ಕೆ ಬಂದಿದ್ದೇವೆ, ಈಗ ಇದರಿಂದಾಗಿ ನಮ್ಮ ಮಾನ ಮರ್ಯಾದೆ ಹಾಳಾಗಿದೆ ಅಂತ ಹೇಳಿ ಕೂತಿದ್ರೆ, ಇದೆಲ್ಲವೂ ಕೂಡ ಇವೆಲ್ಲವನ್ನ ಪರಿಗಣಿಸಿ ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಟ್ ಇರ್ಬೋದು, ಇವ್ರು ಎಲ್ಲೇ ಹೋದ್ರು ಕೂಡ ಕಾನೂನು ತಜ್ಞರ ಪ್ರಕಾರ ಕೂಡ ಈ ಕೇಸಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಏನು ದೇವೇಗೌಡರ ಕುಟುಂಬ ಇದೆ, ದೇವೇಗೌಡರ ಕುಟುಂಬದಲ್ಲಿ ಈ ಯಾರು ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಇವ್ರು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಕೇವಲ ಪ್ರಜ್ವಲ್ ರೇವಣ್ಣ ಮೇಲ್ ಮಾತ್ರ ಅಲ್ಲ, ರೇವಣ್ಣನ ಮೇಲೂ ಕೂಡ ಈ ಒಂದು ಕೇಸ್ ಬಿದ್ದಿದೆ. ಯಾಕೆಂದ್ರೆ ಮನೆ ಕೆಲಸದವ್ರು ಹೇಳ್ತಾಳೆ ಏನಂದ್ರೆ, ಭವಾನಿ ಇಲ್ಲದಂತ ಸಂದರ್ಭದಲ್ಲಿ
ಭವಾನಿ ಇಲ್ಲದಂತ ಸಂದರ್ಭದಲ್ಲಿ ರೇವಣ್ಣನ ಹತ್ರ ಬರ್ತಿದ್ರು, ನನ್ನ ಕೈ ಹಿಡಿತಾ ಇದ್ರು, ನನ್ನ ಹೊಟ್ಟೆಯನ್ನ ಇಡ್ತಾ ಇದ್ರು, ನನ್ನ ಹೊಟ್ಟೆಗೆ ಕೈ ಹಾಕ್ತಿದ್ರು, ನನ್ನ ಗೆಲ್ತಾ ಇದ್ರು. ಈ ಎಲ್ಲ ವಿಚಾರವನ್ನ ಆಕೆ ಮೀಡಿಯಾದಲ್ಲಿ ಕುತ್ಕೊಂಡು ನೇರವಾಗಿ ಹೇಳ್ತಾಳೆ, ಜೊತೆಗೆ FIR ಕೂಡ ಇದನ್ನು ದಾಖಲಿಸಿದ್ದಾಳೆ. ಸೊ ಹಾಗಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣನ ಇವರು ವಿದೇಶದಿಂದ ಕರ್ಕೊಂಡ್ಬರ್ತಾರೋ ಎನ್ನುವ ಗೊತ್ತಿಲ್ಲ, ಆದ್ರೆ ಮನೆಯಲ್ಲಿರ್ತಕ್ಕಂಥ ಪುಣ್ಯಾತ್ಮ ರೇವಣ್ಣನ ಮೊದಲು ಬಂಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಅಪ್ಪ ಮಕ್ಕಳು ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇದೊಂದು ಬಿಗ್ ಟ್ವಿಸ್ಟ್. ಈಗ ನಾವು ಅಮೆರಿಕದಲ್ಲ, ಅವನು ಜರ್ಮನಿಯಲ್ಲ, ಯಾವುದೇ ದೇಶದಲ್ಲಿದ್ರು ಕೂಡ ನಾವು ಹಿಡ್ಕೊಂತಾಗ ಬರ್ತೇವೆ. ಅದನ್ನು ಕಾಂಗ್ರೆಸ್ ಈ ವಿಚಾರವನ್ನು ಹೆಚ್ಚು ಇಂಟ್ರೆಸ್ಟ್ ತಾಂಡಿದೆ ಅನ್ನೋಕ್ಕಿಂತ ಆಸಕ್ತಿಯಿಂದ ಈ ಕೇಸನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರಣ ರಾಜಕಾರಣನೋ ಇನ್ನೊಂದು, ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳ ವಿಚಾರ ಬಂದಿರೋದ್ರಿಂದ ಇದನ್ನ ರಾಜಕೀಯ ಅಂತ ಹೇಳೋದಕ್ಕಿಂತ ಹೆಣ್ಣು ಮಕ್ಕಳ ವಿಷಯ ಇದೆ. ಒಂದ್ ವೇಳೆ ಈ ವಿಚಾರದಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತಂದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನುವ ಕಾರಣಕ್ಕೆ ಇದನ್ನ ಸ್ಟ್ರಿಕ್ಟ್ ಆಗಿ ಕೇಸನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಏನೇ ಆದ್ರೂ ಬಿಡಲ್ಲ, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ. ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆ ಎಷ್ಟು ಸರಿ? ಒಂದ್ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಇವ್ರನ್ನ ಪ್ರಜ್ವಲ್ ರೇವಣ್ಣ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.